ರಾಷ್ಟ್ರೀಯ ಹೆದ್ದಾರಿ 75ರ ನೆಲ್ಯಾಡಿಯಲ್ಲಿ ನಡೀತಾ ಇರುವಂತಹ ಚತುಷ್ಪಥ ಕಾಮಗಾರಿ ಬಹುತೇಕ ಅಂತಿಮ ಹಂತ ತಲುಪಿದ್ದು ಕಾಮಗಾರಿಯ ಅವೈಜ್ಞಾನಿಕ ನಿರ್ವಹಣೆ ಮತ್ತು ಸಾರ್ವಜನಿಕರ ಅಗತ್ಯ ಬೇಡಿಕೆ ನಿರ್ಲಕ್ಷಿಸಲಾಗುತ್ತಿದೆ ಎಂದು ಆರೋಪಿಸಿರುವಂತಹ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು, ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಮಾಜಿ ಸದಸ್ಯರು ಮತ್ತು ಸಾರ್ವಜನಿಕರು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡುವ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ನೆಲ್ಯಾಡಿ ಜಂಕ್ಷನ್ನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಅಗತ್ಯವಿರುವಂತಹ ಸಂಪರ್ಕ ರಸ್ತೆ ಅಥವಾ ಡಿವೈಡರ್ ಕಲ್ಪಿಸಿಲ್ಲ. ರಸ್ತೆ ದಾಟಬೇಕಾದ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಸುಮಾರು 2.5 ಕಿಲೋಮೀಟರ್ ಸುತ್ತು ಬಳಸಿ ತೆರಳುವಂತಾಗಿದೆ. ತುರ್ತು ಸಂದರ್ಭಗಳಲ್ಲಿ ಆಂಬ್ಯುಲೆನ್ಸ್ ಸೇವೆಗೂ ಅಡಚಣೆಯಾಗಿ ಪರಿಣಮಿಸಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪೈಚಾರು, ಆಲೆಟ್ಟಿ, ಮಾದಿರಿ, ಕೊಲ್ಕಟ್ಟು, ಮೋರಂಕಾಲ, ಪಡಡ್ಕ ಮೊದಲಾದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಸರ್ವಿಸ್ ರಸ್ತೆಗಳಿಗೂ ಸಮರ್ಪಕ ಸಂಪರ್ಕ ರಸ್ತೆ ನಿರ್ಮಿಸಿಲ್ಲ. ರಸ್ತೆ ಅಭಿವೃದ್ಧಿಯ ಹೆಸರಿನಲ್ಲಿ ಜನರ ದೈನಂದಿನ ಬದುಕಿಗೆ ತೊಂದರೆಯಾಗಿದೆ ಎಂದು ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು 10 ದಿನಗಳ ಒಳಗೆ ಸ್ಥಳ ಪರಿಶೀಲನೆ ನಡೆಸಿ ಸಂಪರ್ಕ ರಸ್ತೆಗಳು, ಅಗತ್ಯ ಡಿವೈಡರ್ ಹಾಗೂ ಸಾರ್ವಜನಿಕರ ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಕುರಿತು ಸರ್ಕಾರ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ಸಂಘಟಿತರಾಗಿ ಹೋರಾಟ ನಡೆಸುವುದಾಗಿ ನೆಲ್ಯಾಡಿ ಗ್ರಾಮ ಪಂಚಾಯತ್ ಮಾಜಿ ಸದಸ್ಯ ಮೊಹಮ್ಮದ್ ಇಕ್ಬಾಲ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಜನರಿಗೆ ಒಂದು ರೋಡ್ ಕ್ರಾಸ್ ಮಾಡಿ ಆ ಕಡೆ ಹೋಗಬೇಕಿದ್ದರೆ 3 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಈ ಶಾಲೆಗಳಿಗೆಲ್ಲ ಸುಮಾರು 26 ಬಸ್ಗಳಿವೆ, ಶಾಲೆ ಬಸ್ಗಳಿವೆ. ಈ ಬಸ್ಗಳೆಲ್ಲ ದಿನಾಲು 3 ಗಂಟೆ 3 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಅದು ರಿಟರ್ನ್ ಆಗಿ ಬರುವುದಾದರೆ ಎಷ್ಟು ಒಂದು ನಷ್ಟ ಈ ಶಾಲೆಗಳಿಗೆ ಬರ್ತದೆ. ನಂತರ ಇಷ್ಟು ಮಕ್ಕಳು ಈ ರೋಡ್ ಅನ್ನು ಹೈವೇ ಕ್ರಾಸ್ ಮಾಡಬೇಕಿದ್ದರೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲ ಅಂತ ಹೇಳಿದರೆ, ಸ್ಕೈ ವಾಕ್ ಫೆಸಿಲಿಟಿ ಇಲ್ಲ. ಅದರ ವಿಷಯದಲ್ಲಿ ನ್ಯಾಷನಲ್ ಹೈವೇ ಅವರು ಮಾತನಾಡೋದೇ ಇಲ್ಲ. ನಾವು ಇದು ಮಾಹಿತಿಗಳೆಲ್ಲ ತುಂಬಾ ಕೊಟ್ಟಿದ್ದೇವೆ, ಲೆಟರ್ಗಳು ಶಾಲೆಗಳಿಂದ, ನಂತರ ವರ್ತಕರ ಸಂಘದಿಂದ, ನಂತರ ಪಂಚಾಯತ್ ವತಿಯಿಂದ, ಪಂಚಾಯತ್ 4 ವರ್ಷದಿಂದ ಏನೊಂದು ಪ್ರಯತ್ನ ಪಡ್ತಾ ಇದ್ದೇವೆ. ನಮ್ಗೆ ಒಂದು ಯೂಟರ್ನ್ ಬೇಕಂತ ಹೇಳಿ ಇದನ್ನು ಯಾವುದೇ ಕಾರಣಕ್ಕೂ ಕೂಡ NHAI ಅವರು ಮತ್ತು ನಮ್ಮ MP ಅವರಿಗೆ ಕೂಡ ಹಲವು ಬಾರಿ ನಾವು ಮನವಿ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ. ಇದರ ಒಂದು ಮುಂದುವರಿದ ಭಾಗವಾಗಿ ಇವತ್ತು ನಾವೇನೊಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದೇವೆ. ನಾವು ಇದಕ್ಕಿಂತ ಮುಂಚಿತವಾಗಿ ಕೂಡ ನಾವೊಂದು ಮೀಟಿಂಗ್ ಕೂಡ ಮಾಡಿ ಇನ್ನು ದೊಡ್ಡ ಮಟ್ಟದ ಒಂದು ನಾವು ಪ್ರತಿಭಟನೆಯನ್ನು ಕೂಡ ಮಾಡ್ಲಿಕ್ಕಿದ್ದೇವೆ. ನಾವು ಯಾಕೆಂತ ಹೇಳಿದ್ರೆ ನಮ್ಗೆ ಇಷ್ಟೊಂದು ದೊಡ್ಡ ಒಂದು ವಿದ್ಯಾಕಾಶಿ ಅಂತ ಹೇಳುವಂತ ಒಂದು ಏರಿಯಾದಲ್ಲಿ ನಮ್ಗೆ ಒಂದು ಯೂಟರ್ನ್ ಕೊಡದೆ ಬಹಳ ಒಂದು ಮೋಸ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ. ಯಾಕೆಂತ ಹೇಳಿದ್ರೆ ಹೇಳುವಾಗ ಅವರು ಹೇಳ್ತಾರೆ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ. ಈ ಟೆಕ್ನಿಕಲ್ ಸಮಸ್ಯೆ ಇರುವಂತದ್ದು ನೆಲ್ಯಾಡಿ ಅವರಿಗೆ ಮಾತ್ರ ಅಂತ ಹೇಳಿ ನಾವು ಕೇಳುವಂತ ಪ್ರಶ್ನೆ NHAI ಅವರಿಗೆ. ಯಾಕೆಂತ ಹೇಳಿದ್ರೆ ಬಾಕಿ ಇದ್ದ ಎಲ್ಲಾ ಕಡೆ ಕೂಡ ಯೂಟರ್ನ್ ಕೊಟ್ಟಿದ್ದಾರೆ, ಎಲ್ಲ ಕೂಡ ಮಾಡಿದ್ದಾರೆ. ಇಲ್ಲಿ ಬರುವಂತಹ ಸಮಯದಲ್ಲಿ ಮಾತ್ರ ಇವರಿಗೆ ನಾವು ನಿಮ್ಗೆ ಟೆಕ್ನಿಕಲ್ ಸಮಸ್ಯೆ ಇದೆ, ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುವಂತದ್ದು. ಅದಕ್ಕೆ ಬೇಕಾಗಿ ನಾವು ಯಾವುದೇ ಕಾರಣಕ್ಕೂ ನಾವು ಇಲ್ಲಿಯ ಯುವಕರು ಮತ್ತು ಎಲ್ಲ ಶಾಲಾ ಸಿಬ್ಬಂದಿ ವರ್ಗದವರು ಮತ್ತು ಊರಿನವರು ಯಾವುದೇ ಕಾರಣಕ್ಕೂ ನಾವು ಬಿಟ್ಟು ಕೊಡುವುದಿಲ್ಲ. ಯಾಕೆಂತ ಹೇಳಿದ್ರೆ ನಮ್ಗೆ ಇಲ್ಲಿ ಒಂದು ಯೂಟರ್ನ್ ಬೇಕೇ ಬೇಕು. ಸಂತ ಜಾರ್ಜ್ ಮತ್ತು ಬೆಥನಿಯಾ ಮಧ್ಯದಲ್ಲಿ ಒಂದು ಯೂಟರ್ನ್ ಕೊಡ್ಲೇಬೇಕು. ನಮ್ಗೆ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆಯನ್ನು ಅವರು ಎದುರಿಸಬೇಕಾಗ್ತದೆ. ನಮ್ಮ ಈ ನೆಲ್ಯಾಡಿ ಹೈವೇಯ ಹತ್ತಿರ ನಮಗೆ ಒಂದು ಫ್ಲೈಓವರ್ ಹಾಗೂ ನಮಗೆ ಯೂಟರ್ನ್ ಅದು ಅವಶ್ಯಕತೆ ಇದೆ ಅಂತ ಹೇಳಿದರೆ, ಇಲ್ಲಿ ಸುಮಾರು 6 ಶಾಲೆಗಳಲ್ಲಿ ಆಗಿ 2800 ಮಕ್ಕಳು ಕಲಿತಾ ಇದ್ದಾರೆ. ಈ 6 ಶಾಲೆಗಳಿಂದಾಗಿ 26 ಬಸ್ಸುಗಳು ದಿನಾಲು ಅದು ಮಕ್ಕಳನ್ನು ತರಲಿಕ್ಕೆ ಬೇಕಾಗಿ ಅಲ್ಲಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಆದುದರಿಂದ ಇವಾಗ 3 ಕಿಲೋಮೀಟರ್ ಅದು ತೆಗೀತದೆ ಒಂದು ಯೂಟರ್ನಿಗೆ ಬೇಕಾಗಿ. ದಿನಾಲು 26 ಬಸ್ಸುಗಳು, ನಂತರ ಶಾಲೆಗೆ ಬರುವ ಪೋಷಕರು, ನಂತರ ಮಕ್ಕಳು, ನಂತರ ಇಲ್ಲಿ ಹಲವಾರು ಚರ್ಚ್ಗಳಿದೆ, ಬೇರೆ ಫ್ಯಾಕ್ಟರಿಗಳಿದೆ, ನರ್ಸಿಂಗ್ ಕಾಲೇಜ್ ಇದೆ, ಪೆಟ್ರೋಲ್ ಪಂಪ್ ಇದೆ. ಇಲ್ಲಿ ಜನರಿಗೆ ಒಂದು ಕ್ರಾಸ್ ಮಾಡಲಿಕ್ಕೆ ಯಾವುದೇ ಥರದ ಒಂದು ವ್ಯವಸ್ಥೆ ಇಲ್ಲ. ಬೇರೊಂದು ವಿಷಯ, ಇಷ್ಟು ಮಕ್ಕಳಿಗೆ ಈ ಹೈವೇಯನ್ನು ಕ್ರಾಸ್ ಮಾಡಲಿಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ. ಆದುದರಿಂದ ನಮಗೆ ಒಂದು ಫ್ಲೈ ಓವರನ್ನು ಇದು ಸ್ಕೈ ವಾಕ್
ಅದರ ಒಂದು ವ್ಯವಸ್ಥೆ ಸಹ ನಮಗೆ ಕಡ್ಡಾಯವಾಗಿ ಮಾಡಿಕೊಡಲೇಬೇಕು. ಈಗ ತಾನೇ ಈಗ ಮಾಧ್ಯಮ ಮುಖಾಂತರ ನಾವು ತುಂಬ ಬೇಡಿಕೆಯನ್ನು ಇಟ್ಟಿದ್ದೇವೆ. ಯಾಕೆಂದರೆ ನಾವು ಸ್ಥಳೀಯ ಆಡಳಿತ ಎರಡುಂಟು, ನೆಲ್ಯಾಡಿ ಗ್ರಾಮ ಪಂಚಾಯತ್ ಮತ್ತು ಕೌಕಡೆ ಗ್ರಾಮ ಪಂಚಾಯತ್. KNR ಅವರು ಕೆಲಸ ಮಾಡುವಾಗ ಯಾವುದೇ ಒಂದು ಮಾಹಿತಿ ನಮಗೆ ಕೊಡಲಿಲ್ಲ. ಇದರಿಂದ ಈಗ ಜನಗಳಿಗೆ ತುಂಬ ತೊಂದರೆ ಆಗಿದೆ. ಯಾಕೆಂದರೆ ಇಲ್ಲಿ ಆಸುಪಾಸಿನಲ್ಲಿ ಸುಮಾರು ಒಂದು 5,000 ಮಕ್ಕಳು ಕಲಿತಾ ಇದ್ದಾರೆ. 5-6 ಕಾಲೇಜು ಉಂಟು. ಇಲ್ಲಿ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲದೆ ಇಲ್ಲಿ ಪರದಾಡುವ ಪರಿಸ್ಥಿತಿ ಬಂತು. ನಾವು ಒಂದು 3-4 ಸಲ ನಾವು ಮಂಗಳೂರಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಕೂಡ ನಾವು ಈ ಬೇಡಿಕೆಯನ್ನು ಇಟ್ಟಿದ್ದೇವೆ. ನಮಗೆ ಒಂದು ಸ್ಕೂಲ್ ಹತ್ರ ಒಂದು ಅಂಡರ್ ಪಾಸ್ ಬೇಕು, ಇಲ್ಲಾಂದರೆ U-ಟರ್ನ್ ಬೇಕು, ಯಾವುದಾದ್ರೂ ಒಂದು ಮಾಡಿಕೊಡಿ. ಆಯಿತು, ಮುಂದಿನ ದಿನಗಳಲ್ಲಿ ನಾವು ನಿಮಗೆ ಮಾಡಿಕೊಡ್ತೇವೆ ಅಂತ ಭರವಸೆ ಕೊಟ್ಟರು. ಇಷ್ಟರ ತನಕ ನಾವು ಕಾದೆವು. 95% ಕೆಲಸ ಮುಗಿಯಿತು. ಈ ಲಾಸ್ಟ್ ಮೂಮೆಂಟಲ್ಲಿ ಕೂಡ ಲಾಸ್ಟಿಗೆ ನಾವು ಕೆಲಸ ಮುಗಿದ ಮೇಲೆ ಮಾಡಿಕೊಡ್ತೇವೆ ಅಂತ ಭರವಸೆ ಕೊಡ್ತಾ ಇದ್ದಾರೆ. ಯಾವ ಕಾರಣಕ್ಕೂ ಅವರು ಮಾಡುವೊಂದು ನಮಗೆ ಯಾವುದೇ ಒಂದು ಭಾವನೆ ಕಾಣ್ತಾ ಇಲ್ಲ. ಯಾಕೆಂದರೆ ಅವರ ಭಾವನೆ ಹಾಗೆ ಉಂಟು. ಈಗ ಇರುವಾಗ ನಮಗೆ ಟೆಕ್ನಿಕಲ್ ಪ್ರಾಬ್ಲಮ್ ಉಂಟು, ಹಾಗೆ ಉಂಟು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ನಮಗೆ ಇದನ್ನು ಮಾಡಲೇ ಕೊಡಬೇಕಂತ ನಾವು ಸಾರ್ವಜನಿಕ ಹಿತಾಸಕ್ತಿಯಿಂದ ನಾನು ಪಂಚಾಯತ್ ಅಧ್ಯಕ್ಷನೆಲ್ಲ ನಾನು ನಿಮ್ಮ ಮೂಲಕ ಒಂದು ಬೇಡಿಕೆ ಇಡ್ತಾ ಇದ್ದೇನೆ. ಯಾಕೆಂದರೆ ಸುಮಾರು ಒಂದು ಫ್ಯಾಕ್ಟ್ರಿಗಳುಂಟು, ಸ್ಕೂಲ್ಗಳುಂಟು, ಮತ್ತು ಯಾವುದು ಒಂದು ಸ್ಟೇಟ್ ಹೈವೇ ಒಂದು ಕನೆಕ್ಟ್ ಆಗೋ ಒಂದು ರೋಡ್ ಕೂಡ ಉಂಟು. ಅದು ಕೂಡ ಇದರಿಂದ ಅಡೆತಡೆಯನ್ನು ಉಂಟಾಗ್ತದೆ ಅಂತ ನಮ್ಮ ಒಂದು ಭಾವನೆ. ಇದು ಆಗುವ ಮೊದಲೇ ನಾವು NH ಅವರು KNR ಕಂಪನಿಯವರು ಎಚ್ಚೆತ್ತುಕೊಂಡು ಇದನ್ನು ಸರಿಪಡಿಸಿಕೊಟ್ರೆ ನಮಗೆ ಬಹಳ ಉತ್ತಮ ಅಂತ ನನ್ನ ಒಂದು ಭಾವನೆ.